ನಮಸ್ಕಾರ. ಕಲಾ ಸಂಗಮ ಸುದ್ದಿವಾಹಿನಿಗೆ ಸ್ವಾಗತ. ಮುಧೋಳ ತಾಲೂಕಾ ಆಡಳಿತವು ಇಂದು ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನು ಆಚರಿಸಿತು. ಇದರ ಅಂಗವಾಗಿ ತಾಲೂಕಿನ ಚಿತ್ರಕಲಾ ಶಿಕ್ಷಕರಿಂದ ಚಿತ್ರಕಲಾ ಶಿಬಿರವನ್ನು ಏರ್ಪಡಿಸಿತ್ತು. ಮುಧೋಳ ಪ್ರಧಾನ ದಿವಾಣಿ ನ್ಯಾಯಾಧೀಶರಾದ ಸಿದ್ದನಗೌಡ ಪಾಟೀಲ್ ಟಿ ಅವರು ಕ್ಯಾನ್ವಾಸ್ ಮೇಲೆ ಚಿತ್ರ ಬಿಡಿಸುವ ಮೂಲಕ ಕಲಾ ಶಿಬಿರವನ್ನು ಉದ್ಘಾಟಿಸಿದರು. ಮುಧೋಳ ವಕೀಲರ ಸಂಘದ ಅಧ್ಯಕ್ಷ ವಿ.ಡಿ. ಕತ್ತಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸಂಜೀವ್ ಹಿಪ್ಪರಗಿ, ತಹಸೀಲ್ದಾರ್ ವಿನೋದ್ ಹತ್ತಳ್ಳಿ, ಇಂಡಿಕರ್ ಆರ್.ಐ. ನಿಂಬಾಳ್ಕರ್, ಶಿಕ್ಷಣ ಇಲಾಖೆಯ ಪಮ್ಮಾರ್ ಲಮಾನಿ ಮುಂತಾದವರು ಭಾಗವಹಿಸಿದ್ದರು. ತಾಲೂಕಿನ ಚಿತ್ರಕಲಾ ಶಿಕ್ಷಕರು ಕ್ಯಾನ್ವಾಸ್ಗಳ ಮೇಲೆ ಮತದಾನ ಜಾಗೃತಿ ಮೂಡಿಸುವ ವಿಧ ವಿಧವಾದ ಚಿತ್ರಗಳನ್ನು ಬಿಡಿಸಿ ಬಣ್ಣ ತುಂಬಿದ್ದರು. ಅಲ್ಲದೆ ತಾಲೂಕಾ ಆಡಳಿತ ಭವನದ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸಿದ್ದರು. ಅಂಗನವಾಡಿ ಸಹಾಯಕಿಯರು ಸಕ್ರಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಲಾ ಸಂಗಮಕ್ಕಾಗಿ ವರದಿ ಯಶವಂತ್ ವಾಜಂತ್ರಿ. ಸುದ್ದಿಗಳನ್ನು ತ್ವರಿತವಾಗಿ ತಿಳಿಯಲು ದಯಮಾಡಿ ನಮ್ಮ ಕಲಾ ಸಂಗಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಫೋಟೋ ಹೊಡ್ಕೋ. ಇದು ಚಿತ್ರಕಲಾ ಶಿಕ್ಷಕರಿಂದ ಚಿತ್ರಗಳ ಮೂಲಕ ಜನರಿಗೆ ಮತದಾನದ ಜಾಗೃತಿ ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಮಾನ್ಯ ಶ್ರೀ ತಹಶೀಲ್ದಾರ್ ಸಾಹೇಬರು ಅವರ ನೇತೃತ್ವದಲ್ಲಿ ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ಇವತ್ತು ಪೇಂಟಿಂಗ್ ಕಾರ್ಯಾಗಾರವನ್ನು ನೆರವೇರಿಸಿದ್ದಾರೆ. ಅದಲ್ಲದೆ ರಂಗೋಲಿ ಹಾಕಿ ರಂಗೋಲಿ ಮೂಲಕನೂ ನಾವು ಜನರಿಗೆ ಅಥವಾ ಈ 18 ವರ್ಷದ ಮೇಲ್ಪಟ್ಟ ಯುವಕರಿಗೂ ಕೂಡ ಮತದಾನದ ಬಗ್ಗೆ ವೋಟಿಂಗ್ ಅವೇರ್ನೆಸ್ಸನ್ನು ಮೂಡಿಸುವ ಉದ್ದೇಶದಿಂದ ಇವತ್ತನ್ನು